ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಷಯ ಮಧುಮೇಹದ ಬಗ್ಗೆ ಇದೆ. ಮಧುಮೇಹ ಎಂದರೇನು? ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಮಧುಮೇಹಿಗಳು ಇದ್ದೇ ಇರುತ್ತಾರೆ. ಪ್ರಪಂಚದಾದ್ಯಂತ ತಳವೂರಿದ ಅತ್ಯಂತ ಭಯಾನಕವಾದ ಅಸಮತೋಲನ ಅಥವಾ ರೋಗ ಅನ್ನುತ್ತಾರೆ. ಕೆಲವು ಕಡೆಯಲ್ಲಿ 3-4 ಜನಗಳು ಒಂದೇ ಮನೆಯಲ್ಲಿ ಇದ್ದು ಮಧುಮೇಹಿಗಳಾಗಿದ್ದರೆ ಸಕ್ಕರೆ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ, ಬಹುಮೂತ್ರ ರೋಗ ಅಥವಾ ಡಯಾಬಿಟೀಸ್ ಅಂತ ಕರೆಯುತ್ತಾರೆ. ಭಾರತ ದೇಶವು ಬೃಹತ್ ಮಟ್ಟದ ರೋಗಿಗಳನ್ನು ಹೊಂದಿದ್ದು ಕಂಡಲ್ಲಿ ಮಧುಮೇಹಿಗಳೇ ಹೆಚ್ಚಾಗಿ ಕಾಣಸಿಗುತ್ತಾರೆ. ಇದು ಹೇಗೆ? ಮಧುಮೇಹ ಅಂದ್ರೇನು ಅಂದಾಗ ತುಂಬ ವಿವರಗಳಲ್ಲಿ ಸೂಕ್ಷ್ಮವಾಗಿ ತಿಳಿಸೋಣ ಅಂದ್ಕೊಂಡಿದ್ದೀನಿ. ಮಧುಮೇಹವು ಮಾನವನ ರಕ್ತದ ಗ್ಲೂಕೋಸ್ ಪ್ರಮಾಣವು ಅತ್ಯಂತ ಹೆಚ್ಚಾಗಿರುವ ಸ್ಥಿತಿ. ಮಾನವ ದೇಹದ ಮೇದೋಜೀರಕ ಗ್ರಂಥಿಯು ಪ್ಯಾಂಕ್ರಿಯಾಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಯಾವುದೇ ಇನ್ಸುಲಿನನ್ನು ಉತ್ಪಾದಿಸಲು ವಿಫಲವಾದಾಗ ಈ ಸ್ಥಿತಿಯು ಉಂಟಾಗುತ್ತದೆ. ಇದರಿಂದ ಮಧುಮೇಹವು ಬರುತ್ತದೆ. ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್. ಆದುದರಿಂದ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಹಾಗೂ ಗ್ಲೂಕೋಸ್ ಅಂಶವು ಜೀವಕೋಶಗಳಿಗೆ ಪ್ರವೇಶಿಸಲು ಸಹಾಯ ಮಾಡುತ್ತದೆ. ಇದು ಮಾನವನ ದೇಹದಾದ್ಯಂತ ಶಕ್ತಿಯಾಗಿ ಬಳಸಲ್ಪಡುತ್ತದೆ. ಒಂದು ಹಂತದಲ್ಲಿ ನೋಡುವುದಾದರೆ ರಕ್ತದಲ್ಲಿನ ಗ್ಲೂಕೋಸ್ನ ಸಾಂದ್ರತೆಯು ಅಧಿಕವಾದಾಗ ಇದು ದೇಹದ ವಿವಿಧ ಅಸಮತೋಲನಕ್ಕೆ ಕಾರಣವಾಗಬಹುದು. ಇತರೆ ದೀರ್ಘಕಾಲದಿಂದ ಬಳಲುವ ಕಾಯಿಲೆಗಳಿಗಿಂತ ಭಿನ್ನವಾಗಬಹುದು. ನೀವು ಮಧುಮೇಹದಿಂದ ಬಳಲುತ್ತಿದ್ದರೆ ಅದನ್ನು ನಿಯಂತ್ರಿಸುವ ಜಾಗರೂಕತೆಯಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸಬಹುದು. ಅದೆಲ್ಲ ಇರಲಿ, ಮಧುಮೇಹಕ್ಕೆ ಕಾರಣ ಏನು ತಿಳಿಯೋಣ. ಮಧುಮೇಹವನ್ನು 2 ವಿಧವಾಗಿ ವಿಭಾಗಿಸಲಾಗಿದೆ. ಒಂದು ಟೈಪ್ 1 ಡಯಾಬಿಟೀಸ್ ಮತ್ತು ಇನ್ನೊಂದು ಟೈಪ್ 2 ಡಯಾಬಿಟೀಸ್ ಎಂದು ವಿವರಿಸಲಾಗಿದೆ. ಟೈಪ್ 1 ಅಂದರೆ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯು ಮೇದೋಜೀರಕ ಗ್ರಂಥಿಯಲ್ಲಿನ ಇನ್ಸುಲಿನ್ ಉತ್ಪಾದಿಸುವ ಬೀಟಾ ಕೋಶಗಳನ್ನು ಅಂದರೆ ಬೀಟಾ ಸೆಲ್ಸ್ಗಳನ್ನು ಅನ್ನುತ್ತಾರೆ ಆಕ್ರಮಿಸಿದಾಗ ಮತ್ತು ನಾಶಪಡಿಸಿದಾಗ ಟೈಪ್ 1 ಮಧುಮೇಹ ಉಂಟಾಗುತ್ತದೆ. ಇದು ಕ್ರಮೇಣವಾಗಿ ಸಂಪೂರ್ಣ ಇನ್ಸುಲಿನ್ ಕೊರತೆಗೆ ಕಾರಣವಾಗುತ್ತದೆ. ಇನ್ನೊಂದು ಟೈಪ್ 2 ಡಯಾಬಿಟಿಸ್ ಮಧುಮೇಹ. ಇದು ಉಂಟಾಗಲು ಕಾರಣವೇನು? ಟೈಪ್ 2 ಮಧುಮೇಹವು ಮಧುಮೇಹದ ತೀರಾ ಸಾಮಾನ್ಯ ರೂಪವಾಗಿದೆ. ಇದು ಮುಖ್ಯವಾಗಿ ತಳಿಶಾಸ್ತ್ರ ಅಂದರೆ ಆನುವಂಶಿಕತೆ ಮತ್ತು ಪರಿಸರ ಅಂಶಗಳಿಂದ ಉಂಟಾಗುತ್ತದೆ. ಅಂದರೆ ಶರೀರದಲ್ಲಿನ ಬದಲಾವಣೆಗಳಿಂದಲೂ ಉಂಟಾಗುತ್ತದೆ. ಇದಕ್ಕೆ ಸ್ಥೂಲಕಾಯತೆಯು ಒಂದು ಕಾರಣ. ರಕ್ತದೊತ್ತಡದಿಂದ, ಮದ್ಯಪಾನ ಸೇವನೆಯಿಂದ ಮತ್ತು ದೇಹಕ್ಕೆ ವ್ಯಾಯಾಮದ ಕೊರತೆ ಉಂಟಾದಾಗ ಇದು ಶುರುವಾಗುತ್ತದೆ. ಮಧುಮೇಹದ ರೋಗಲಕ್ಷಣಗಳೆಂದರೆ ಒಂದು ಬಹಳವಾಗಿ ಸುಸ್ತಾಗುವುದು, ಬಾಯಾರಿಕೆ, ಇದಕ್ಕೆ ಪಾಲಿಯೂರಿಯಾ ಅನ್ನುತ್ತಾರೆ, ದೇಹದ ತೂಕ ನಷ್ಟ ಮತ್ತು ದೃಷ್ಟಿ ಮಂದವಾಗುವುದು. ಅಂದರೆ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿಯಾದಾಗ ಕೂಡಲೇ ರೋಗಿಗಳಿಗೆ ಕಣ್ಣಿನ ದೃಷ್ಟಿ ಮಬ್ಬಾಗುವುದು ಅಥವಾ ಮಂಜಾಗುವುದು. ಇದರಿಂದ ರೋಗಿಗೆ ಅನಿಸುತ್ತದೆ ಹೇಗೆಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿದೆ ಅಂತ. ಚಿಕಿತ್ಸೆ ನೀಡದೇ ಹೋದಲ್ಲಿ ರೋಗವು ಹೃದಯನಾಳಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದು ಅಲ್ಲದೆ ಮೂತ್ರಪಿಂಡ, ಕಣ್ಣುಗಳು ಮತ್ತು ನರಗಳ ಅಸ್ವಸ್ಥತೆಯನ್ನು ಉಂಟುಮಾಡಲು ಶುರುವಾಗುತ್ತದೆ. ಮಧುಮೇಹದಿಂದ ಪ್ರತಿ ವರ್ಷವೂ ಸರಿಸುಮಾರು 4.2 ಮಿಲಿಯನ್ ಸಾವುಗಳಿಗೆ ಕಾರಣವಾಗಿದೆ. ಚಿಕಿತ್ಸೆ ತಗೊಳ್ಳದೆ ಸಾವಾಗುವ ಸಂಖ್ಯೆ ಸುಮಾರು 1.5 ಮಿಲಿಯನ್ ಪ್ರಮಾಣದಲ್ಲಿದೆ. 2045ರ ವೇಳೆಗೆ ಸರಿಸುಮಾರು 783 ಮಿಲಿಯನ್ ವಯಸ್ಕರು ಈ ರೋಗಕ್ಕೆ ತುತ್ತಾಗುತ್ತಾರೆ ಅಂತ ಅಂದಾಜಿಸಲಾಗಿದೆ. ಅಂದರೆ ಮಹಿಳೆ ಮತ್ತು ಪುರುಷರ ದರಗಳು ಒಂದೇ ರೀತಿ ಆಗಿರುತ್ತದೆ. ಈ ಮಧುಮೇಹವು ಜಾಗತಿಕವಾಗಿ ಸಾವಿಗೆ 7ನೇ ಪ್ರಮುಖ ಕಾರಣವಾಗಿದೆ. ಹಾಗಾದರೆ ಬ್ಲಡ್ ಗ್ಲೂಕೋಸ್ ಪ್ರಮಾಣ ದೇಹದಲ್ಲಿ ಎಷ್ಟಿರಬೇಕು ಅಂತೇಳಿ ತಿಳಿಯೋಣ. ಅಂದರೆ ಬೆಳಿಗ್ಗೆ FBS ಖಾಲಿ ಹೊಟ್ಟೆಯಲ್ಲಿ ರಕ್ತದ ಪ್ರಮಾಣವು 90ರಿಂದ 100 mg/dl. ಆಮೇಲೆ ಆಹಾರ ಸೇವಿಸಿದ ನಂತರ ಅಂದರೆ 2 ಗಂಟೆಗಳ ಅನಂತರ ಗ್ಲೂಕೋಸ್ ಲೆವೆಲು 130ರಿಂದ 140 mg/dl ಇರಬೇಕು.
ಇದು ಪ್ರತಿಯೊಬ್ಬ ವ್ಯಕ್ತಿಯ ವಯಸ್ಸು ಮತ್ತು ಆಹಾರ ಪದ್ಧತಿಗಳಿಗೆ ಅವಲಂಬಿಸಿ ಹೆಚ್ಚು ಅಥವಾ ಕಡಿಮೆ ಆಗಬಹುದು. HbA1c ಪರೀಕ್ಷೆ ಯಾವಾಗ ಬೇಕಾದರೂ ಮಾಡಿಕೊಳ್ಳಬಹುದು. ಇದು 3 ತಿಂಗಳ ಸರಾಸರಿಯ ಮೌಲ್ಯಮಾಪನವಾಗಿದೆ. ಇದರ ಮೌಲ್ಯವು 5.7ಕ್ಕಿಂತ ಕಡಿಮೆ ಇರಬೇಕು. ಮಧುಮೇಹಿಗಳ ಆಹಾರ ಕ್ರಮ ಹೇಗಿರಬೇಕು, ಏನನ್ನೆಲ್ಲ ದೈನಂದಿನ ಆಹಾರದಲ್ಲಿ ತಿನ್ನಬಹುದು ಅಂತ ನೋಡಿದರೆ, ಮೊದಲನೆಯದಾಗಿ ಹಾಗಲಕಾಯಿ, ಸೋರೆಕಾಯಿ, ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸೊಪ್ಪು ತರಕಾರಿಗಳು ಇವೆಲ್ಲ ರೋಗ ಲಕ್ಷಣಗಳನ್ನು ಗುಣಪಡಿಸುವ ಗುಣವನ್ನು ಹೊಂದಿದೆ. ರೋಗಿಯು ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣವನ್ನು ಕಾಪಾಡಿಕೊಳ್ಳಲು ಆಗಾಗ ಅಂದರೆ 3 ಅಥವಾ 4 ಗಂಟೆಗಳ ಅವಧಿಯೊಳಗಡೆ ಬಿಟ್ಟು ಬಿಟ್ಟು ಸ್ವಲ್ಪ ಆಹಾರವನ್ನು ಸೇವಿಸುವುದು ಉತ್ತಮ. ಏಕೆಂದರೆ ಈ ಕಾಯಿಲೆ ಇದ್ದವರಿಗೆ ಜೀರ್ಣಕ್ರಿಯೆಯ ಅಸಮತೋಲನ ಹೆಚ್ಚಾಗಿರುತ್ತದೆ. ಆದುದರಿಂದ ಈ ರೀತಿಯಾಗಿ ಆಹಾರವನ್ನು ತೆಗೆದುಕೊಳ್ಳಬಹುದು. ಹೇಗೆಂದರೆ ಬೆಳಗಿನ ಜಾವ 6 ಗಂಟೆಗೆ 1 ಗ್ಲಾಸು ಮೆಂತೆ ನೀರು, ಉಪಹಾರಕ್ಕಾಗಿ ಗೋಧಿ ಉಪ್ಮಾ 1 ಕಪ್ಪು ಮತ್ತು ಗ್ರೀನ್ ಚಟ್ನಿ 1 ಕಪ್ಪು, ಮಧ್ಯಾಹ್ನ ಸರಿಸುಮಾರು 11 ಗಂಟೆಗೆ 1 ಗ್ಲಾಸ್ ಮಜ್ಜಿಗೆ, ಅಪರಾಹ್ನ ಊಟದ ಸಮಯ 1 ಗಂಟೆ ಅಂತ ಇಟ್ಕೊಳ್ಳೋಣ. 1 ಗಂಟೆಗೆ ಸರಿಯಾಗಿ 1 ಮೊಟ್ಟೆ ಅಥವಾ ಪನ್ನೀರು, ಚಪಾತಿ 2 ಮತ್ತು ತರಕಾರಿ ಪಲ್ಯ 1 ಕಪ್ ಈ ರೀತಿ ಉಪಯೋಗಿಸ್ಬೋದು. ಸಂಜೆ 4 ಗಂಟೆಗೆ ಸರಿಯಾಗಿ ಬೇಯಿಸಿದ ಕಡಲೆಕಾಳು 1 ಕಪ್ಪನ್ನು ತಿನ್ಬೋದು. ರಾತ್ರಿಯ ಭೋಜನ 7 ಗಂಟೆ ಅಂದಿದ್ದಲ್ಲಿ ಹುರುಳಿಕಾಳು ಅಥವಾ ಅದರ ದೋಸೆ 2 ಹಾಗೂ ಅದರ ಜೊತೆ ತರಕಾರಿ ಸಾರು ಇದ್ದರೆ ಉತ್ತಮ. ಮಲಗುವ ಮುನ್ನ ಅಂದರೆ 9 ಗಂಟೆ ಅನಂತರ 1 ಗ್ಲಾಸ್ ಹಾಲು, ಇದಕ್ಕೆ ಸಕ್ಕರೆ ಬೇಡ, ಸೊ ಇದನ್ನು ಕುಡಿಬಹುದು. ಮಧುಮೇಹಿಗಳಿಗೆ ಗ್ಲೂಕೋಸ್ ಸಮತೋಲನ ಮಾಡಲು ದೈಹಿಕವಾಗಿ ವ್ಯಾಯಾಮ ತುಂಬಾ ಅಗತ್ಯ. ದಿನವೂ ತಪ್ಪದೆ ಅರ್ಧ ಗಂಟೆ ವಾಕಿಂಗ್ ಮತ್ತು ಅರ್ಧ ಗಂಟೆ ಚಿಕ್ಕ ವ್ಯಾಯಾಮಗಳನ್ನು ಮಾಡುವುದರಿಂದ ದೇಹವನ್ನು ಚಟುವಟಿಕೆಯಿಂದ ಇಡಲು ಸಹಕಾರಿ. ಡಯಾಬಿಟಿಸ್ನಿಂದ ಉಂಟಾಗುವ ಹೆಚ್ಚುವರಿ ರೋಗ ಲಕ್ಷಣಗಳೇನು ಅಂದಾಗ, ಮೊದಲನೇದಾಗಿ ಮಹಿಳೆಯರು ಒಣಚರ್ಮ, ಶುಷ್ಕ ಚರ್ಮವನ್ನು ಹೊಂದಿರುತ್ತಾರೆ ಮತ್ತು ಈಸ್ಟ್ ಸೋಂಕು ಅಥವಾ UTI ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಪುನರಾವರ್ತಿತ ಪ್ರಕರಣಗಳನ್ನು ಹೊಂದಿರುತ್ತಾರೆ. ಪುರುಷರಲ್ಲಿ ಲೈಂಗಿಕ ಬಯಕೆ ಕಡಿಮೆಯಾಗುವುದು, ನಿಮಿರುವಿಕೆಯ ಸಮಸ್ಯೆ ಮತ್ತು ದುರ್ಬಲ ಸ್ನಾಯುಗಳಿಂದ ಉಂಟಾಗುವ ಕೆಲವು ಲೋಪದೋಷಗಳು ಕಾರಣವಾಗಿವೆ. ಇದಕ್ಕೆ ಚಿಕಿತ್ಸೆಗಳೇನು? ಮಧುಮೇಹಕ್ಕೆ ಚಿಕಿತ್ಸೆಗಳು ಮಧುಮೇಹದ ಪ್ರಕಾರವನ್ನು ಅವಲಂಬಿಸಿರುತ್ತದೆ. ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಕಂಡುಹಿಡಿದು ಅದನ್ನು ಎಷ್ಟು ಚೆನ್ನಾಗಿ ನಿಯಂತ್ರಣ ಮಾಡಬಹುದು ಎಂಬುದಾಗಿ ಚಿಕಿತ್ಸೆ ಶುರು ಮಾಡಬಹುದು. ಮಧುಮೇಹ ಟೈಪ್ 1 ಚಿಕಿತ್ಸೆ. ನೀವು ಟೈಪ್ 1 ಡಯಾಬಿಟಿಸ್ ಹೊಂದಿದ್ದರೆ ಪ್ರತಿದಿನವೂ ಇನ್ಸುಲಿನನ್ನು ಚುಚ್ಚಿಸಿಕೊಳ್ಳಬೇಕಾಗುವುದು. ಏಕೆಂದರೆ ಟೈಪ್ 1 ಡಯಾಬಿಟಿಸ್ನಿಂದ ಬಳಲುತ್ತಿರುವವರು ಇನ್ಸುಲಿನ್ ಉತ್ಪಾದನೆ ಮಾಡಲಾಗುವುದಿಲ್ಲ. ಅವರಿಗೆ ಇನ್ಸುಲಿನ್ ಇಂಜೆಕ್ಷನ್ ಚುಚ್ಚಿಸಿಕೊಳ್ಳುವುದು ತುಂಬಾ ಅಗತ್ಯವಾಗಿದೆ. ಇನ್ಸುಲಿನ್ ಚಿಕಿತ್ಸೆಯಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹತೋಟಿಯಲ್ಲಿಟ್ಟು ಗುರಿ ತಲುಪಲು ಸಹಾಯಕಾರಿ ಮತ್ತು ಅಪಾಯವನ್ನು ಕೂಡ ತಪ್ಪಿಸಿಕೊಳ್ಳಬಹುದು. ಎರಡನೆಯದು ಮಧುಮೇಹ ಟೈಪ್ 2. ನಿಮಗೆ ಟೈಪ್ 2 ಡಯಾಬಿಟಿಸ್ ಇದ್ದಲ್ಲಿ ನಿಮ್ಮ ಚಿಕಿತ್ಸೆಯ ಆಯ್ಕೆಯ ಔಷಧಿ, ಇನ್ಸುಲಿನ್ ಮತ್ತು ಜೀವನ ಶೈಲಿಯ ಮಾರ್ಪಾಡುಗಳು, ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆಯನ್ನು ಹೆಚ್ಚಿಸುವಿಕೆ ಮತ್ತು ದೇಹ ತೂಕವನ್ನು ಇಳಿಸುವುದೇ ಮೂಲ ಮಂತ್ರವಾಗಿದೆ. ಇನ್ನು ಇತರೆ ವಿಧಗಳಾಗಿರುವ ಡಯಾಬಿಟಿಸ್ ಬಗ್ಗೆ ಹೇಳೋಣ ಅಂದರೆ ಸಮಯ ತುಂಬಾ ಆಗುತ್ತೆ. ಇವಿಷ್ಟು ವಿಷಯಗಳು ಸಾಮಾನ್ಯವಾಗಿ ಡಯಾಬಿಟಿಸ್ನಿಂದ ಬಳಲುವವರಿಗೆ ಹಾಗೂ ಅದರ ಬಗ್ಗೆ ತಿಳಿಯಬೇಕಾದವರಿಗೆ ಕನ್ನಡಿಯಾಗಿದೆ. ಮುಂದಕ್ಕೆ ಹೆಚ್ಚಿನ ವಿವರಗಳು ಇನ್ನಿತರ ಕಾಯಿಲೆಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ವೀಕ್ಷಿಸಬಹುದು. ಇದು ಡಯಾಬಿಟಿಸ್ ಬಗ್ಗೆ ಸರಳವಾಗಿ ತಿಳಿಸಿದ್ದೇನೆ. ಇದರಿಂದ ಎಲ್ಲರೂ ಸ್ವಲ್ಪ ಪ್ರಮಾಣದಲ್ಲಿ ತಿಳಿದುಕೊಂಡ ಹಾಗಾಯಿತು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿಯೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.